61ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 9ನೇ ಪದವು ಅದರ 2ನೇ ಪದದ 5ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಮತ್ತು 12ನೇ ಪದವು 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. 9ನೇ ಪದವು A9 ಈಕ್ವಲ್ಸ್ ಏನು? 2ನೇ ಪದದ 5ರಷ್ಟಕ್ಕಿಂತ ಅಂದರೆ 5 ಟೈಮ್ಸ್ A2 ಪ್ಲಸ್ 1 ಆಗುತ್ತೆ. ಇದು 5 ಟೈಮ್ಸ್ A2, 5 A2 ಪ್ಲಸ್ 1 ಆಯಿತು. ಫಸ್ಟ್ ರಿಲೇಷನ್, ಮೊದಲನೇ ರಿಲೇಷನ್ ಏನು ಕೊಟ್ಟಿದ್ದಾರೆ? 9ನೇ ಪದ A9 ಈಕ್ವಲ್ಸ್ 9th ಟರ್ಮ್ A9 ಈಕ್ವಲ್ಸ್ 5 ಟೈಮ್ಸ್ A2, 5ರಷ್ಟು. ಯಾವುದರ 5ರಷ್ಟು? ಸೆಕೆಂಡ್ ಟರ್ಮಿಂದು. 5 ಟೈಮ್ಸ್ ದಿ ಸೆಕೆಂಡ್ ಟರ್ಮ್, 2ನೇ ಪದದ 5ರಷ್ಟು. ಅದಕ್ಕಿಂತ ಎಷ್ಟು ಹೆಚ್ಚಾಗಿದೆ? 1 ಪ್ಲಸ್ 1 ಆಯಿತು. ಒನ್ ಮೋರ್ ರಿಲೇಷನ್, ಇನ್ನೊಂದು ಸಂಬಂಧ ಏನು ಕೊಟ್ಟಿದ್ದಾರೆ? 12ನೇ ಪದವು 12th ಟರ್ಮ್ A12 ಈಕ್ವಲ್ಸ್ 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚು. 2ರಷ್ಟಕ್ಕಿಂತ 2 ಟೈಮ್ಸ್ ಆಫ್ ದಿ 5th ಟರ್ಮ್ 2A5, 5ನೇ ಪದದ 2ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಪ್ಲಸ್ 7. 5ನೇ ಪದದ 2ರಷ್ಟಕ್ಕಿಂತ 7 ಹೆಚ್ಚಾಗಿದೆ. 7 ಮೋರ್ ದೆನ್ ದಿ ಟ್ವೈಸ್ ಆಫ್ ದಿ 5th ಟರ್ಮ್. ಈ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ನಾವು ಎ ಮತ್ತು ಡಿನ ಬೆಲೆಯನ್ನು ಕಂಡುಹಿಡಿದ್ರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಬಹುದು. ಫಸ್ಟ್ ರಿಲೇಷನ್, ಮೊದಲನೇ ರಿಲೇಷನ್ನ ತಗೊಳ್ಳೋಣ. ಏನಿದೆ? A9 ಈಕ್ವಲ್ಸ್ 5A2 ಪ್ಲಸ್ 1, 5A2 ಪ್ಲಸ್ 1. A9 ಮೀನ್ಸ್ A ಪ್ಲಸ್ 8D ಈಕ್ವಲ್ಸ್ 5 ಇಂಟು A2. 5 ಇಂಟು A2 ಅಂದರೆ A ಪ್ಲಸ್ ಡಿ ಆಗುತ್ತೆ. A2 ಅಂದರೆ A ಪ್ಲಸ್ ಡಿ ಪ್ಲಸ್ 1 ಪ್ಲಸ್ 1. A ಪ್ಲಸ್ 8D ಈಕ್ವಲ್ಸ್, ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕು. 5ನಿಂದ Aಗೆ, 5ಇಂದ Dಗೆ. 5 ಇಂಟು A 5A ಪ್ಲಸ್ 5 ಇಂಟು D 5D ಪ್ಲಸ್ 1. ಈಗ ನಾವು A ಈಕ್ವಲ್ಸ್ ಮಾಡ್ಕೋಬೋದು ಅಥವಾ D ಈಕ್ವಲ್ಸ್ ಮಾಡ್ಕೋಬೋದು. ಆ ಥರ ಮಾಡ್ಕೊಳ್ಳೋದು ಯಾತಕ್ಕೆ ಅಂತಂದರೆ ನಾವು ಆದೇಶ ವಿಧಾನವನ್ನು ಉಪಯೋಗಿಸೋದಾದರೆ ಮುಂದೆ ನಾವು ಇಲ್ಲಿ ಇನ್ನೊಂದು ಇಕ್ವೇಷನ್ ಸಿಗುತ್ತೆ, ನಮಗೆ ಇನ್ನೊಂದು ಸಮೀಕರಣ ಸಿಗುತ್ತೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಸಿಗತ್ತೆ. ನಾವು ಅದನ್ನು ಆದೇಶ ವಿಧಾನದಿಂದನಾದರೂ ಸಾಲ್ವ್ ಮಾಡ್ಬೋದು, ಇಲ್ಲ ಅಂತಂದರೆ ವರ್ಜಿಸುವ ವಿಧಾನದಿಂದನಾದರೂ ಮಾಡ್ಬೋದು. ನಾವು ಅದನ್ನು ಇಲ್ಲಿಗೆ ತೀರ್ಮಾನ ಮಾಡಬೇಕಾಗತ್ತೆ. ಆದೇಶ ವಿಧಾನ ಮಾಡ್ತೀವಿ ಅಂತಂದರೆ A ಈಕ್ವಲ್ಸ್ ಅಥವಾ D ಈಕ್ವಲ್ಸ್ ಮಾಡ್ಕೋಬೇಕು. ವರ್ಜಿಸುವ ವಿಧಾನ ಮಾಡ್ತೀವಿ ಅಂತಂದರೆ ನಾವು ಅದನ್ನು A ಮತ್ತು Dಗಳನ್ನು ಎಡಭಾಗಕ್ಕೆ ಹಾಕ್ಕೋಬೇಕು, ಬಲಭಾಗದಲ್ಲಿ 1 ಮಾತ್ರ ಇಟ್ಕೋಬೇಕು. ಈಗ ನಾವು ವರ್ಜಿಸುವ ವಿಧಾನನೇ ಮಾಡೋಣ ಅಂತ ಇಟ್ಕೊಳ್ಳೋಣ. A ಪ್ಲಸ್ 8D ಮೈನಸ್ 5E ಬರುತ್ತೆ, ಮೈನಸ್ 5D ಬರುತ್ತೆ ಎಡಭಾಗಕ್ಕೆ ಹೋಗೋದಾಗ. ಇಲ್ಲಿ ಈಕ್ವಲ್ಸ್ ಹಾಕಿಬಿಟ್ಟು 1 ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ ಇವೆರಡು ಏನಾಯಿತು? ಎಡಭಾಗಕ್ಕೆ ವರ್ಗಾವಣೆ ಆಯಿತು. ಈಗ A ಮೈನಸ್ 5A, A ಮೈನಸ್ 5 ಅಂದರೆ 5ನಲ್ಲಿ 1A ಹೋಗುತ್ತೆ, ಅಂದರೆ 4A ಬರುತ್ತೆ. ಮೈನಸ್ 4A, ಯಾಕಂದರೆ ಮೈನಸ್ 5 ದೊಡ್ಡಕ್ಕಿದೆ, 5 ದೊಡ್ಡಕ್ಕಿದೆ, ಅದಕ್ಕೆ ಮೈನಸ್ ಚಿಹ್ನೆ ಇದೆ. ನೆಕ್ಸ್ಟ್ 8D ಮೈನಸ್ 5D, 8 ಮೈನಸ್ 5 ಎಷ್ಟಾಗುತ್ತೆ? 3 ಆಗುತ್ತೆ. ಪ್ಲಸ್ 3D ಈಕ್ವಲ್ಸ್ ಏನು? 1 ಆಯಿತು. ಇದನ್ನು ಫಸ್ಟ್ ರಿಲೇಷನ್ ಅಂತ ಬರ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಈ ಕಡೆ ಇನ್ನೊಂದನ್ನು ತಗೊಳ್ಳೋಣ. ಏನಿದೆ ಅದು? A12 ಈಕ್ವಲ್ಸ್ 2A5 ಪ್ಲಸ್ 7. A12 ಅಂತಂದರೆ A ಪ್ಲಸ್ 11D ಆಗುತ್ತೆ. A ಪ್ಲಸ್ 11D ಈಕ್ವಲ್ಸ್ 2A5 ಅಂತಂದರೆ A ಪ್ಲಸ್ 4D, 2 ಇಂಟು A ಪ್ಲಸ್ 4D ಪ್ಲಸ್ 7. ಇಲ್ಲಿ A ಪ್ಲಸ್ 11D
ಈಕ್ವಸ್ 2 ಇಂಟು ಎ ಅಂದರೆ ಏನಾಯಿತು 2a. 2 ಇಂಟು 4d ಈಕ್ವಸ್ ಏನು ಪ್ಲಸ್ 2 4 2 4 8 ಡಿ ಆಯಿತು, ಪ್ಲಸ್ 7 ಹಾಗೆ ಬರೆಯೋಣ. ಇಲ್ಲಿ ಮಾಡಿದಾಗೇ ಇವೆರಡನ್ನು ಎ ಮತ್ತು ಡಿಗಳನ್ನು ಒಳಗೊಂಡಿರುವ ಪದವನ್ನು ನಾವು LHSಗೆ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, ವರ್ಗಾವಣೆ ಮಾಡೋಣ. a ಪ್ಲಸ್ 11d ಹಾಗೆ ಬರ್ಕೊಳ್ಳೋಣ. 2a ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ ಮೈನಸ್ 2a ಆಯಿತು. 8d ಟ್ರಾನ್ಸ್ಫರ್ ಆದರೆ ಏನಾಯಿತು ಮೈನಸ್ 8d ಆಯಿತು. ಈಕ್ವಸ್ ಏನಾಯ್ತು ಇಲ್ಲಿ 7 ಮಾತ್ರ RHS ಬಲಭಾಗದಲ್ಲಿ ಉಳ್ಕೊಳ್ತು. a ಮೈನಸ್ 2a ಏನಾಯಿತು ಮೈನಸ್ a. 11 ಮೈನಸ್ 8 11 ಮೈನಸ್ 8 ಅಂತಂದರೆ 11ಅಲ್ಲಿ 8 ಹೋದರೆ 3 ಆಗುತ್ತೆ, ಪ್ಲಸ್ 3d ಆಗುತ್ತೆ, ಈಕ್ವಲ್ಸ್ 7 ಆಯಿತು. ಇದನ್ನು ಸೆಕೆಂಡ್ ಅಂತ ತಗೊಳ್ಳೋಣ. ಈಗ ನಾವು ಒಂದರ ಕೆಳಗಡೆ ಒಂದು ಬರ್ಕೊಳ್ಳೋಣ. ಫಸ್ಟ್ ಇಕ್ವೇಷನ್ ಯಾವುದು ಮೈನಸ್ 4a ಪ್ಲಸ್ 3d ಈಕ್ವಲ್ಸ್ 1. ಫಸ್ಟ್ ಇಕ್ವೇಷನ್ ಇದು. ಸೆಕೆಂಡ್ ಇಕ್ವೇಷನ್ ಇಲ್ಲಿದೆ. ಏನಾಯಿತು ಮೈನಸ್ a ಪ್ಲಸ್ 3d ಈಕ್ವಲ್ಸ್ 7 ಆಯಿತು. ಈಗ ನಾವು ವರ್ಜಿಸೋ ವಿಧಾನ ಅಂತಂದರೆ ಡಿ ಅಥವಾ ಎಯನ್ನು ವರ್ಜಿಸಬೇಕಾದ್ರೆ ಕೊಯಿಫಿಷಿಯಂಟ್ ಸಹಗುಣಕ ಒಂದೇ ಆಗಿರಬೇಕು. ಇಲ್ಲಿ ಡಿನ ಸಹಗುಣಕ ಒಂದೇ ಇದೆ, 3d ಸೇಮ್ ಇದೆ 3 3. ಅದಕ್ಕೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಎರಡಕ್ಕೂ ಒಂದೇ ಚಿಹ್ನೆ ಇರೋದರಿಂದ ನಾವು ಕಳಿಬೇಕಾಗತ್ತೆ. ಬೈ ಫಸ್ಟ್ ಮೈನಸ್ ಸೆಕೆಂಡ್ 1 ಮೈನಸ್ 2 ಮಾಡಲಾಗಿ 1 ಮೈನಸ್ 2 ಮಾಡಲಾಗಿ ಇಲ್ಲಿ ಕಳೆಯೋದ್ರಿಂದ ಒಂದನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣವನ್ನು ಕಳೆಯೋದ್ರಿಂದ ಎರಡನೇ ಸಮೀಕರಣದ ಚಿಹ್ನೆಗಳು ಬದಲಾಗ್ತವೆ. ಇಲ್ಲಿ ಮೈನಸ್ ಎ ಇರೋದೇನಾಯಿತು ಪ್ಲಸ್ ಎ ಆಗುತ್ತೆ, ಪ್ಲಸ್ 3d ಇರೋದು ಮೈನಸ್ 3d ಆಗುತ್ತೆ, 7 ಇರೋದು ಮೈನಸ್ 7 ಆಗುತ್ತೆ. ಈಗ ಮೈನಸ್ 4a ಪ್ಲಸ್ ಎ ಅಂದರೆ ಏನಾಯಿತು ಮೈನಸ್ 4 ಪ್ಲಸ್ 1 ಅಂದರೆ ಮೈನಸ್ 3a ಆಗುತ್ತೆ. 3d ಕ್ಯಾನ್ಸಲ್ ಆಗಿ ಇಲ್ಲಿ 7ಅಲ್ಲಿ 1 ಕಳಿಬೇಕು, ಬೇರೆ ಬೇರೆ ಚೈನೆ ಬಂದಿದೆಲ್ಲ. ಮೈನಸ್ 7 ಪ್ಲಸ್ 1 7ಅಲ್ಲಿ 1 ಹೋದರೆ 6 ಮೈನಸ್ 6 ಆಗುತ್ತೆ. ಹಾಗೆ ಇಲ್ಲಿ ಮೈನಸ್ 3 1 ಮೈನಸ್ 3 2 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಎ ಈಕ್ವಲ್ಸ್ 2 ಬಂತು. ಈಗ ನಮಗೆ ಎ ವ್ಯಾಲ್ಯೂ ಸಿಕ್ಕಿದೆ. ನಾವು ಡಿಯನ್ನು ಕಂಡುಹಿಡಬೇಕಾದ್ರೆ ಎನ ವ್ಯಾಲ್ಯೂವನ್ನು ಎನ ಬೆಲೆಯನ್ನು ಒಂದನೇ ಸಮೀಕರಣ ಅಥವಾ ಎರಡನೇ ಸಮೀಕರಣದಲ್ಲಿ ಹಾಕಬೇಕಾಗತ್ತೆ. ಬರೆಯೋಣ. ಎ ಈಕ್ವಲ್ಸ್ 2 1ರಲ್ಲಿ ಸಮೀಕರಣ 1ರಲ್ಲಿ ಅಂತ ಬರೆಯೋಣ, ಇಲ್ಲ ಬರೀ 1ರಲ್ಲಿ ಬರಿಬೋದು. ಸಮೀಕರಣ 1ರಲ್ಲಿ ಆದೇಶಿಸಲಾಗಿ ಸಮೀಕರಣ 1 ಬರ್ಕೊಳ್ಳೋಣ. ಏನಿದೆ ಮೈನಸ್ 4a ಪ್ಲಸ್ 3d ಈಕ್ವಲ್ಸ್ 1 ಮೈನಸ್ 4a ಪ್ಲಸ್ 3d ಈಕ್ವಲ್ಸ್ 1 ಇದೆ. ಮೈನಸ್ 4 ಇಂಟು ಎ ಅಂದರೆ 2 ಹಾಕಬೇಕು ಎನ ವ್ಯಾಲ್ಯೂ. ಮೈನಸ್ 4a ಅಂದರೆ ಮೈನಸ್ 4 ಇಂಟು 2 ಪ್ಲಸ್ 3d ಈಕ್ವಲ್ಸ್ 1. ಮೈನಸ್ 4 ಇಂಟು 2 ಅಂದರೆ ಮೈನಸ್ 8 ಪ್ಲಸ್ 3d ಈಕ್ವಲ್ಸ್ 1 ಅಂದರೆ ಏನಾಯಿತು 3d ಈಕ್ವಲ್ಸ್ 1. ಮೈನಸ್ 8 RHSಗೆ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 8 ಆಗುತ್ತೆ. ಅಂದರೆ 3d ಈಕ್ವಲ್ಸ್ ಏನಾಯಿತು 9 ಆಯಿತು. 3 1 3 3 3 1 3 3 ಡಿ ಈಕ್ವಲ್ಸ್ ಎಷ್ಟು ಬಂತು 3 ಬಂತು. ಡಿ ಈಕ್ವಲ್ಸ್ 3. ಎ ಈಕ್ವಲ್ಸ್ 2 ಸಿಕ್ಕಿದೆ, ಡಿ ಈಕ್ವಲ್ಸ್ 3 ಸಿಕ್ಕಿದೆ. ನಾವು ಸಮಾಂತರ ಶ್ರೇಣಿಯನ್ನು ಬರಿಬೇಕು. ಈಗ A1 ಫಸ್ಟ್ ಟರ್ಮ್ ಮೊದಲನೇ ಪದ A1 ಅಂದರೆ ಎ ಈಕ್ವಲ್ಸ್ ಎಷ್ಟಿದೆ 2 ಇದೆ, 2 ಬರೆಯೋಣ. A2 ಅಂದರೆ A1 ಪ್ಲಸ್ ಡಿ, A1 ಪ್ಲಸ್ ಡಿ ಆಗುತ್ತೆ. ಅಂದರೆ 2 ಪ್ಲಸ್ ಡಿ 3 2 ಪ್ಲಸ್ 3 ಈಕ್ವಲ್ಸ್ 5. A3 ಈಕ್ವಲ್ಸ್ A2 ಪ್ಲಸ್ ಡಿ ಸೆಕೆಂಡ್ ಟರ್ಮ್ ಪ್ಲಸ್ ಡಿ ಆಗುತ್ತೆ. ಅಂದರೆ 5 ಪ್ಲಸ್ 3 ಸೆಕೆಂಡ್ ಟರ್ಮ್ 5
ಎರಡನೇ ಟರ್ಮ್ 5 ಇದೆ. 5 + 3 8. 3 ಪದ ಸಾಕಾಗತ್ತೆ. ಬೇಕಾದರೆ ಇನ್ನೂ ಒಂದು ಪದ ನೋಡೋಣ. A4 ಈಕ್ವಲ್ಸ್ ಏನು, A3 + D ಈಕ್ವಲ್ಸ್ 8 + 3. 8 + 3. A3 ಇದು 8 ಇದೆ, D 3 ಇದೆ, ಈಕ್ವಲ್ಸ್ 11. ಆದ್ದರಿಂದ ಸಮಾಂತರ ಶ್ರೇಣಿ ಏನಾಯಿತು, 2, 5, 8, 11. ಆದ್ದರಿಂದ ಸಮಾಂತರ ಶ್ರೇಣಿ ಏನಾಯಿತು, 2, 5, 8, 11 ಸೋ ಆನ್ ಇತ್ಯಾದಿ. ಇದು ಸಮಾಂತರ ಶ್ರೇಣಿ.